ಸ್ನೇಹಿತರೆ ನಮಸ್ತೆ. ಏನೋ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಂದಿದೆ ಅಂದರೆ ವಿಷಯ ಸಂಧ್ಯಾ ಮತ್ತೆ ಮೋಹನ್. ಸಂಧ್ಯಾ ಮೋಹನ್ ಅನ್ನೋರು ಇಬ್ರು ಕೂಡ 2 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. 2 ವರ್ಷದ ಹಿಂದೆ ಮದುವೆ ಆಗಿ 3 ವರ್ಷಗಳು ತುಂಬಿರುವಂಥ ಸಮಯದಲ್ಲಿ ಮಗು ಇರ್ತದೆ ಅವರಿಗೆ, ವಿಕಾಸ್ ಅನ್ನುವಂಥದ್ದು. ಗಂಡ ಹೆಂಡತಿ ಸಮಸ್ಯೆ ಏನೋ ಒಂದು ಸ್ವಲ್ಪ ಬಂದು ಹೋಗುವಂಥದ್ದು ಇರುವಂಥದ್ದೇ. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರ್ತವೆ. ಅಂಥದ್ರಲ್ಲಿ ಹೆಂಡತಿ ಆದವರು ಸಹಿಸ್ಕೊಂಡು ಹೋಗ್ಬೇಕು. ಅದನ್ನ ಹೋಗಿರುವಂಥದ್ದು ತುಂಬ ಮಾಡಿದ್ದಾರೆ ಸಂಧ್ಯಾ. ಗಂಡ ಆದವನು ಕುಡ್ಕೊಂಡು ಸ್ವಲ್ಪ ಹೆಂಡತಿಗೆ ಅತ್ತೆಗೆ ಹೊಡೆದಿರುವಂಥ ಸಮಯದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇವರು ತವರು ಮನೆಗೆ ಬಂದಿದ್ದಾರೆ. ಸಂಧ್ಯಾ ಅನ್ನೋರು ತವರು ಮನೆಗೆ ಬಂದಾಗ ಒಂದು 2 ದಿವಸ ಮಟ್ಟಿಗೆ ಬಂದಿದ್ದಾರೆ. ಆ ಮೂಮೆಂಟಲ್ಲಿ ಬಂದು ನನಗೆ ಮಗು ಬೇಕು ಅಂದ್ಬಿಟ್ಟು ಏಕಾಏಕಿ ಅವರ ಸಂಧ್ಯಾ ಅವರ ಅತ್ತೆ ಮತ್ತು ಗಂಡ ಇಬ್ಬರು ಕೂಡ ಸೇರಿಕೊಂಡು ಮಗುನ ಕರ್ಕೊಂಡು ಹೋಗ್ಬಿಟ್ಟು ಇಷ್ಟು 3 ತಿಂಗಳ 2.5 ತಿಂಗಳು ಮಗುನ ತಾಯಿ ಹತ್ರ ಬಿಡ್ದಂಗೆ ನಾನು ಮಗುನ ಸುಟ್ಟಾಕ್ತೀನಿ, ಏನ್ ಮಾಡ್ಕೊಳ್ತೀಯ ಮಾಡ್ಕೋ ಅಂತ ಹೇಳಿದ್ರಂತೆ. ಏನೋ ಬೆದರಿಕೆ ಹಾಕಿದ್ರಂತೆ. ಆ ವಿಚಾರವಾಗಿ ನಮಗೆ ಅವರ ಸ್ನೇಹಿತರು ಯಾರೋ ನನ್ನ ನಂಬರ್ ಕೊಟ್ಟಿದ್ರು. ನನ್ನ ನಂಬರ್ ಕೊಟ್ಟು ಫೋನ್ ಮಾಡಿ ಮಾತಾಡಿದಾಗ, ಸರಿ ಆಯ್ತು, ಈ ತರ ಇದೆ ಸರ್, ನನ್ನ ಮಗು ಬೇಕು, ನನಗೆ ಗಂಡ ಈ ತರ ಎಲ್ಲ ಹೊಡೆದು ಏನೋ ಒಂದು ಇದು ಮಾಡಿದ್ದಾರೆ, ಅದರಿಂದಾಗಿ ತಾಳಿ ಗೀಳಿ ಎಲ್ಲ ಫುಲ್ಲು ಕಿತ್ಕೊಂಡು ಹೋಗಿ ಮಗುನು ಕೂಡ ಕರ್ಕೊಂಡು ಹೋಗಿದ್ರು. ನನ್ನ ಹತ್ರ ಬಂದು ಹೇಳಿದ್ರು, ಈ ತರ ಸಮಸ್ಯೆ ಇದೆ ಸರ್, ನನಗೆ ಬಗೆಹರಿಸ್ಕೊಡಿ ಅಂತ ಕೇಳಿದ್ರು. ಅವರ ಸ್ನೇಹಿತರು ಯಾರೋ ನನಗೆ ನನ್ನ ನಂಬರ್ ಕೊಟ್ಟು ಕಳಿಸಿರುವಂತದ್ದು, ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಾವು ಕೂಡ ನಿನ್ನೆ ಎಲ್ಲ ಫುಲ್ಲು ಶ್ರಮ ಬಿದ್ದು ಅವ್ರ ಊರಿಗೆ ಹೋಗಿ ಅವ್ರ ಮಗುನ ಕೊಡ್ಸೋವಂತ ಕೆಲಸನ ಮಾಡಿ. ಯಾಕಂದ್ರೆ ಅವ್ರ ಮಗು ತಾಯಿ ಮಗುನ ಒಂದು ಮಾಡುವಂತ ಕೆಲಸನ ಮಾಡಿವಿ. ಅದು ನಿನಗೇನ್ ಅನ್ಸುತ್ತೆ ಹೇಳಮ್ಮ, ಯಾಕಂದ್ರೆ ನಿನ್ ಮಗುಗ್ ಸಿಕ್ಕಿರುವಂತದ್ದು ನಮಗೆ ಮಾತುಗಳು ಬರಲ್ಲ. ಯಾಕ ತಾಯಿ ಮಗುನ ದೂರ ಮಾಡಿದಂತ ಗಂಡನೇ ಅಷ್ಟೊಂದು ಇದು ಮಾಡಿದ್ಮೇಲೆ ನಿನಗೇನ್ ಅನ್ಸುತ್ತೆ? ನಿಮ್ಮ ಮಗು ಸಿಕ್ಕಿರೋದು ನನಗ್ ಧನ್ಯವಾದ ಬೇಡ, ದೇವ್ರಿಗೆ ತಲುಪಿಸಿ. ಕಷ್ಟ ಬಿದ್ದು ನನ್ನ ಮಗನ್ ಕೊಡ್ಸಿದಾರೆ ಸರ್. ನಾವು ಎಲ್ಲೆಲ್ಲ ಸುತ್ತಾಡಿದ್ವಿ, ಆದ್ರೆ ಈ ಕೆಲಸ ಎಲ್ಲೂ ಆಗಿಲ್ಲ. ನಮ್ಮ ಫ್ರೆಂಡ್ ಇಂದ ಸಾರ್ ನಂಬರ್ ಇಸ್ಕೊಂಡು ಇಲ್ಲಿ ಬಂದು ನಮ್ ಕಷ್ಟ ಹೇಳ್ಕೊಂಡು ಇಷ್ಟು ದಿನ ಕಾದಿದೀವಿ ನಾವು. ಅವ್ರು ಬಂದಿಲ್ಲ, ನಮ್ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ. ಇವತ್ತು ಈ ಸಾರ್ನಿಂದ ನನ್ನ ಮಗು ನನಗೆ ಸಿಕ್ಕೈತಿ, ಖುಷಿ ಆಗ್ತೈತಿ. ಥ್ಯಾಂಕ್ ಯು.